नमो भगवते वाय। ಇವತ್ತು ಭಗವದ್ಗೀತಾ ಯಥಾರೂಪ 6ನೇ ಅಧ್ಯಾಯ ಶ್ಲೋಕ 31 ಮತ್ತೆ 32 ಕೊಟ್ಟಿದ್ದಾರೆ ಪ್ರವಚನ. 31 ಶ್ಲೋಕ ಈ ರೀತಿ: ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವತಾ ವರ್ತಮಾನೋಪಿ ಸ್ವಯೋಗಿ ಮಯಿ ವರ್ತತೆ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವತಾ ವರ್ತಮಾನೋಪಿ ಸ್ವಯೋಗಿ ಮಯಿ ವರ್ತತೆ. ಯಾರಾದ್ರೂ ರಿಪೀಟ್ ಮಾಡ್ಲಿಕ್ಕೆ ಬಯಸ್ತೀರ? ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಅನುವಾದ: ನಾನು ಮತ್ತು ಪರಮಾತ್ಮನು ಒಂದೇ ಎಂದು ತಿಳಿದು ಸದಾ ಪರಮಾತ್ಮನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವ ಯೋಗಿಯು ಎಲ್ಲಾ ಸನ್ನಿವೇಶಗಳಲ್ಲಿಯೂ ನನ್ನಲ್ಲಿಯೇ ಇರುತ್ತಾನೆ. ಭಾವಾರ್ಥ ಒಂದೆರಡು ಸೆಂಟೆನ್ಸ್ ಹೋಗ್ತೀನಿ. ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾದ ಯೋಗಿಯು ಶಂಖ, ಚಕ್ರ, ಗದೆ ಮತ್ತು ಪದ್ಮಗಳನ್ನು 4 ಕೈಗಳಲ್ಲಿ ಹಿಡಿದ ಕೃಷ್ಣನ ಸ್ವಾಂಶ ಭಾಗವಾದ ವಿಷ್ಣುವನ್ನು ತನ್ನಲ್ಲಿ ಕಾಣುತ್ತಾನೆ. ವಿಷ್ಣುವು ಕೃಷ್ಣನಿಂದ ಭಿನ್ನವಲ್ಲ ಎಂದು ಯೋಗಿಗೆ ತಿಳಿದಿರಬೇಕು. ಪರಮಾತ್ಮನ ರೂಪದಲ್ಲಿ ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಅಲ್ಲದೆ ಜೀವಿಗಳ ಅಸಂಖ್ಯಾತ ಹೃದಯಗಳಲ್ಲಿ ಇರುವ ಅಸಂಖ್ಯಾತ ಪರಮಾತ್ಮರಲ್ಲಿ ವ್ಯತ್ಯಾಸವಿಲ್ಲ. ಮುಂದೆ ನೋಡೋಣ. ಶ್ಲೋಕ 32: ಆತ್ಮೌಪಮ್ಯೇನ ಸರ್ವತ್ರ
ಸಮಂ ಪಶ್ಯತಿ ಯೋರ್ಜುನ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಯೋಗಿ ಪರಮೋ ಮತಃ. ಅನುವಾದ. ಅರ್ಜುನ, ಎಲ್ಲ ಜೀವಿಗಳನ್ನು ತನ್ನೊಡನೆ ಹೋಲಿಸಿಕೊಂಡು ಅವರ ಸುಖ ದುಃಖಗಳಲ್ಲಿ ನಿಜವಾಗಿ ಯಾರು ಸಮತ್ವವನ್ನು ಕಾಣುವನೋ ಅವನೇ ಪರಿಪೂರ್ಣ ಯೋಗಿ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಪರಿಪೂರ್ಣ ಯೋಗಿ. ತನ್ನ ವೈಯಕ್ತಿಕ ಅನುಭವದಿಂದಾಗಿ ಅವನಿಗೆ ಪ್ರತಿಯೊಬ್ಬರ ಸುಖ ಮತ್ತು ದುಃಖದ ಅರಿವಿದೆ. ಜೀವಿಯ ಯಾತನೆಯ ಕಾರಣವೆಂದರೆ ಭಗವಂತನ ಒಡನೆ ತನ್ನ ಬಾಂಧವ್ಯವನ್ನು ಮರೆತಿರುವುದು. ಸುಖದ ಕಾರಣವೆಂದರೆ ಕೃಷ್ಣನೇ ಮನುಷ್ಯನ ಎಲ್ಲ ಚಟುವಟಿಕೆಗಳ ಪರಮ ಭೋಕ್ತಾರನು, ಎಲ್ಲ ಲೋಕಗಳ ಮತ್ತು ಗ್ರಹಗಳ ಒಡೆಯನು, ಎಲ್ಲ ಜೀವಿಗಳ ಅತ್ಯಂತ ಪ್ರಾಮಾಣಿಕ ಮಿತ್ರನು ಎನ್ನುವ ಅರಿವು ಇರುವುದು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजना सहितं कृष्ण चैतन्य देवं श्रीराधा कृष्णपादान् सगणा ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते। तप्त कांचन गौरांगी राधे वृंदावनेश्वरी नमस्ते देवी नमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्ति वेदांत स्वामिनिधि नामिने। नमस्ते सरस्वते देवे प्रचारिणे निर्विशेष शून्यानि पाश्चात्य देशानि। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಪ್ರಪ್ರಥಮವಾಗಿ ಇಲ್ಲಿ ಉಪಸ್ಥಿತರಿರುವ ಎಲ್ಲರ ಭಕ್ತರ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ. ಎಸ್ಪೆಷಲಿ ಹಿರಿಯ ಭಕ್ತರು ಎಲ್ಲ ಇದ್ದಾರೆ. ಆಕ್ಚುಲಿ ಮಾತನಾಡ್ಲಿಕ್ಕೆ ಭಕ್ತರ ಆಶೀರ್ವಾದ ಬೇಕೇ ಬೇಕು. ಬಿಕಾಸ್ ಆಧ್ಯಾತ್ಮಿಕ ಜ್ಞಾನ ಏನಿದೆ ಭಕ್ತರ ಆಶೀರ್ವಾದ ಇಲ್ಲದೆ ಮಾತಾಡಲಿಕ್ಕೆ ಆಗುದಿಲ್ಲ. ಸೊ 6ನೇ ಅಧ್ಯಾಯ ಬೇಸಿಕಲಿ ಯೋಗದ ಬಗ್ಗೆ ಯೋಗಿಸ್ತೀವಿ. ಆದ್ರೆ ನಿಜವಾದ ಯೋಗ ಅಂದ್ರೆ ಏನು? ಸೊ ಯೋಗ ಅಂದ್ರೆ ಏನು ಪ್ರಶ್ನೆ ಬರ್ತದೆ. ಸೊ ನಾವೀಗ 31ನೇ ಶ್ಲೋಕದಲ್ಲಿದ್ದೇವೆ. ಸೊ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಅಧ್ಯಾಯ ಆಗಿಬಿಟ್ಟಿದೆ. ಸೊ ಯೋಗ ಅಂದ್ರೆ ಏನು? ಲಿಂಕಿಂಗ್, ಭಗವಂತನ ಜೊತೆಗೆ ಲಿಂಕ್ ಮಾಡುದು. ಆದ್ರೆ ಯಾತಕ್ಕಾಗಿ ನಾವು ಯೋಗವನ್ನು ಅಭ್ಯಾಸ ಮಾಡಬೇಕು? ವೈ ವಿ ಹ್ಯಾವ್ ಟು ಪ್ರಾಕ್ಟೀಸ್? ಯಾಕೆ ಅಭ್ಯಾಸ ಮಾಡ್ಬೇಕು? ಕೃಷ್ಣ ಪ್ರೇಮ. ಸೊ ಭಗವಂತನ ಜೊತೆಗೆ ನಮ್ದು ಶಾಶ್ವತವಾದ ಒಂದು ಸಂಬಂಧ ಇದೆ. ಶ್ರೀಲ ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾರೆ?
32ನೇ ಶ್ಲೋಕದ ಭಾವಾರ್ಥದಲ್ಲಿ ಜೀವಿಯ ಯಾತನೆಯ ಕಾರಣ ಏನು? ನಾವು ಭಗವಂತನ ಜೊತೆಗೆ ಇರುವಂತಹ ಸಂಬಂಧವನ್ನು ನಾವು ಮರ್ತಿದ್ದೇವೆ. ಭಗವಂತನ ಜೊತೆಗೆ ಇರುವ ಸಂಬಂಧವನ್ನು ಮರೆತಿರುವುದರಿಂದ ಎಲ್ಲ ಪ್ರಾಬ್ಲಮ್ಸ್ಗಳು ನಮಗೆ. ಸೊ ಯೋಗ ಏನಿದೆ, ನಮ್ಮ ಮತ್ತೆ ಭಗವಂತನ ಜೊತೆಗೆ ಇರುವಂತಹ ಈ ಸಂಬಂಧವನ್ನು ಪ್ರಪ್ರಥಮವಾಗಿ ತಿಳಿದುಕೊಳ್ಳುವುದು. ಪ್ರಪ್ರಥಮವಾಗಿ ನಮ್ಗೆ ಸಂಬಂಧ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸಂಬಂಧ ಇದೆ ಅಂತ. ಆಮೇಲೆ ಆ ಸಂಬಂಧ ಇದೆ ಅಂತ ಅರ್ಥ ಆದ್ಮೇಲೆ ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ ಪುರುಷ, ದೇವೋತ್ತಮ ಪರಮ ಪುರುಷ, ಅವನು ಸಹ ಒಬ್ಬ ಪರ್ಸನಾಲಿಟಿ. ಎಲ್ಲರ ಜೀವಿಯ ಹೃದಯದಲ್ಲಿ ಇದ್ದಾನೆ ಇಲ್ಲಿ. ಸೊ ಈಶ್ವರಂ ಸರ್ವಭೂತಾನ ಹೃದಯೇಶೇ ಅರ್ಜುನ ತಿಷ್ಠತಿ, ಪರಮಾತ್ಮನ ರೂಪದಲ್ಲಿ ಎಲ್ಲರ ಜೊತೆ ಇದ್ದಾನೆ. ಸೊ ಈ ರೀತಿ ನಮ್ಮ ಮತ್ತೆ ಭಗವಂತನ ಜೊತೆಗೆ ಇರುವಂತಹ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು, ಇದನ್ನು ಏನ್ ಹೇಳ್ತಾರೆ? ಸಂಬಂಧ ಜ್ಞಾನ. ಸೊ ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ, ಮೂರು. ಪ್ರಪ್ರಥಮವಾಗಿ ಸಂಬಂಧವನ್ನು ಅರ್ಥ ಮಾಡ್ಕೊಳ್ತೇವೆ. ಬರೇ ಸಂಬಂಧವನ್ನು ಅರ್ಥ ಮಾಡ್ಕೊಂಡ್ರೆ ಸಾಕಾಗುವುದಿಲ್ಲ. ಯೋಗ ಪ್ರಾಸೆಸ್ ಏನಿದೆ, ಯೋಗ, ಸೊ ಅದು ನಾವು ಕಾರ್ಯಶೀಲ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಅದನ್ನು ಅಭ್ಯಾಸ ಮಾಡಬೇಕು. ಸೊ ಅಭ್ಯಾಸ ಮಾಡುವಾಗ ಅದು ಭಕ್ತಿ ಸೇವೆಯ ಕಾರ್ಯ ಚಟುವಟಿಕೆಗಳು, ಇದನ್ನು ಪಾಲನೆ ಮಾಡೋದು, ಇದನ್ನ ಏನ್ ಹೇಳ್ತಾರೆ? ಅಭಿಧೇಯ. ಇದರ ಜ್ಞಾನ ಅಭಿಧೇಯ ಜ್ಞಾನ. ಸೊ ಅಭಿಧೇಯ ಜ್ಞಾನ ಆಯ್ತು, ನಾವು ಅರ್ಥ ಮಾಡ್ಕೊಂಡ್ವಿ ಭಗವಂತ ದೇವೋತ್ತಮ ಪರಮ ಪುರುಷ, ನಾವು ಅವನ ಪಾರ್ಟ್ ಅಂಡ್ ಪಾರ್ಸೆಲ್ ಅಂಶಗಳು. ಆಮೇಲೆ ಅದು ಅರ್ಥ ಆದ್ಮೇಲೆ ನಮ್ಮ ಕರ್ತವ್ಯ ಏನು? ಭಗವಂತನ ಸೇವೆಯನ್ನು ಮಾಡುವುದು. ಸೊ ಆ ಸಂಬಂಧವನ್ನು ಅರಿತು ನಾವು ಭಗವಂತನ ಸೇವೆಯನ್ನು ಮಾಡ್ಬೇಕು. ಈಗ ಸಂಪೂರ್ಣ ಶರೀರ ಇದೆ, ಶರೀರಕ್ಕೆ ಎಲ್ಲ ಅಂಗಗಳು ತಮ್ಮದೇ ಆದ ಕೆಲಸವನ್ನು, ಸೇವೆಯನ್ನು ಮಾಡ್ಬೇಕು. ಕೈಗಳು ತುತ್ತನ್ನು ಹಿಡಿದು ಬಾಯಿಗೆ ಹಾಕ್ಬೇಕು, ಬಾಯಿ ನಾಲಿಗೆ ಅದರ ಕೆಲಸವನ್ನು ಮಾಡ್ಬೇಕು. ಪಾರ್ಟ್ ಅದು ಶರೀರದ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ರೆ ಶರೀರ ರೋಗಗ್ರಸ್ತ ಆಗ್ತದೆ. ಅದೇ ರೀತಿ ನಾವು ಅಂಶರಾಗಿ ನಾವು ಭಗವಂತನ ಸೇವೆಯನ್ನು ಮಾಡುವುದಿಲ್ಲ ಅಂತ ಬಯಸಿದ್ರೆ ನಮ್ಮ ಸ್ಥಿತಿ ಯಾವುದು? ಭವರೋಗದಲ್ಲಿ ಸ್ಥಿತಿಯಾಗಿದೆ. ಆದ್ರೆ ಸೇವೆಯನ್ನು ಮಾಡೋದು ಬಿಡುವುದಿಲ್ಲ. ಭೌತಿಕವಾಗಿ ಸೇವೆಯನ್ನು ಮಾಡ್ತೇವೆ. ಕೆಲವರು ಏನ್ ಮಾಡ್ತಾರೆ? ದೇಶದ ಸೇವೆಯನ್ನು, ನಾನು ದೇಶಕ್ಕಾಗಿ ಬೇರೆ ಬೇರೆ ಏನಾದ್ರೂ ಸೇವೆಗಳನ್ನು ಮಾಡ್ತೇನೆ, ಹಾಸ್ಪಿಟಲ್ ಇರ್ಬೋದು ಅಥವಾ ಅಲ್ಲಿ ಬೇರೆಯವರಿಗೆ ಅನ್ನದಾನ ಅದು ಇದು ಅಂತ ಮಾಡ್ತಾರೆ, ಮೋಡ್ ಆಫ್ ಗುಡ್ನೆಸ್ ಅಲ್ಲಿ. ಸೊ ಅದೇ ರೀತಿ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡ್ತಾರೆ. ಆದ್ರೆ ಸೇವೆಯಿಂದ ಸೇವೆ ಮಾಡುವುದನ್ನು ಯಾರು ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಗಂಡ ಅವನು ಹೆಂಡತಿ ಮತ್ತೆ ಮಕ್ಕಳ ಸೇವೆಯನ್ನು ಮಾಡ್ಬೇಕು, ಹೆಂಡತಿ ಗಂಡ ಮತ್ತೆ ಅವಳ ಮಕ್ಕಳ ಸೇವೆಯನ್ನು ಮಾಡ್ಬೇಕು. ಸೊ ಭಗವಂತನ ಸೇವೆ ಮಾಡುವುದಿಲ್ಲ ಅಂತ ನಾವು ಆಸೆ ಪಟ್ರೆ ನಾವು ಬೇರೆ ಸೇವೆಯನ್ನು ಮಾಡ್ಬೇಕಾಗ್ತದೆ. ಆದ್ರೆ ನಾವು ನಿಜವಾಗಿ ಹುಡುಕ್ತಾ ಇರುವುದು ಕೃಷ್ಣನ ಜೊತೆ ಶಾಶ್ವತವಾದ ಸಂಬಂಧವನ್ನು ಮತ್ತೆ ಮರುಗಳಿಸ್ಲಿಕ್ಕೆ ಹುಡುಕ್ತಾ ಇದ್ದೇವೆ. ಬ್ರಹ್ಮಾಂಡ ಭ್ರಮಿದೆ ಕೌನ ಭಾಗ್ಯವಾನ್ ಜೀವ್, ಗುರು ಕೃಷ್ಣ ಪ್ರಸಾದ ಪಾಯ್ ಭಕ್ತಿ ಲತಾ. ಸೊ ಬ್ರಹ್ಮಾಂಡದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ಯೋನಿಯಿಂದ ಇನ್ನೊಂದು ಯೋನಿಗೆ, ಒಂದು ಬ್ರಹ್ಮಾಂಡದಿಂದ ಇನ್ನೊಂದು ಬ್ರಹ್ಮಾಂಡಕ್ಕೆ ಎಷ್ಟೊಂದು ಕೋಟಿ ಜನ್ಮಗಳಿಂದ, ಎಷ್ಟು ಕೋಟಿ ಜನ್ಮ ನಮ್ಗೆ ಗೊತ್ತಿಲ್ಲ. ಸೊ ಅನ್ಲಿಮಿಟೆಡ್, ಭ್ರಮಿಸಿ ಈಗ ಮನುಷ್ಯ ಜನ್ಮ ಸಿಕ್ಕಿದೆ. ಸೊ ಆದ್ರಿಂದ ಅರ್ಥ ಮಾಡ್ಕೊಳ್ಬೇಕು, ನಿಜವಾದ ಪರಿಸ್ಥಿತಿ ಏನು, ಆ ಭಗವಂತನ ಸೇವೆಯನ್ನು
ಸಲ್ಲಿಸುವುದು. ಇಂದ್ರಿಯ ತೃಪ್ತಿ ಬೇಡ. ಇಂದ್ರಿಯ ತೃಪ್ತಿ ಅದು ನಮಗೆ ಶಾಶ್ವತವಾದ ಸಂತೋಷ ನೀಡುವುದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಕೃಷ್ಣ ಏನು ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಹ್ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣೆ. ಮದರ್ಪಣೆ ಅಂದ್ರೆ ಕೃಷ್ಣ ಹೇಳೋದು ನನಗೆ ಅರ್ಪಣೆಯಾಗಿ ಮಾಡು. ಸೊ ಏನನ್ನು ಮಾಡಿದ್ರು ಸಹ ನನಗೆ ಅರ್ಪಣೆಯಾಗಿ ಮಾಡು. ಆವಾಗ ಭಕ್ತಿ ಸೇವೆಯಲ್ಲಿ ಒಬ್ನು ಮುಂದುವರಿತಾನೆ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ರಸಿಕೇನ ರಸಿಕೇಶ ಸೇವನಂ ಭಕ್ತಿ ರುಚಿ. ನಮ್ಮ ಇಂದ್ರಿಯಗಳು ಅಶುದ್ಧವಾಗಿದೆ. ಅಶುದ್ಧವಾಗಿ ಇರುವುದರಿಂದ ಎಲ್ಲ ಮನಸ್ಸಿನಲ್ಲಿ ಕಲ್ಮಶ, ಇಂದ್ರಿಯ ಅಶುದ್ಧಗಳು, ಬುದ್ಧಿಯಲ್ಲಿ ಕಾಮ. ಸೊ ಅವಾಗ ಏನಾಗ್ತದೆ, ಭೌತಿಕ ದೇಹ ಸಿಗ್ತದೆ. ಯಾವ ತರ ಭೌತಿಕ ದೇಹ? ಭೌತಿಕ ದೇಹ ಅದು ಮಲಮೂತ್ರಗಳಿಂದ ತುಂಬಿದಂತಹ ಭೌತಿಕ ದೇಹ, ಕಲ್ಮಶವಾದದ್ದು. ಯಾಕಂದ್ರೆ ಪ್ರಜ್ಞೆ ಏನಿದೆ ಅದು ಕಲ್ಮಶವಾಗಿದೆ. ಪ್ರಜ್ಞೆ ಕಲ್ಮಶವಾಗಿ ಇದ್ದಾಗ ದೇಹ ಕೂಡ ಕಲ್ಮಶವಾದ ದೇಹ ಸಿಗ್ತದೆ. ಆದ್ರೆ ಯಾವಾಗ ಪ್ರಜ್ಞೆ ಶುದ್ಧವಾಗಿರ್ತದೆ, ಕ್ಲಿಯರ್, ಆವಾಗ ಶುದ್ಧವಾದ ಆಧ್ಯಾತ್ಮಿಕ ದೇಹ ಸಿಗ್ತದೆ. ಸೊ ಇಂದ್ರಿಯಗಳನ್ನು ನಾವು ಹೇಗೆ ಪರಿಶುದ್ಧಗೊಳಿಸುವುದು, ಇಲ್ಲಿ ಭಾವಾರ್ಥದಲ್ಲಿ ಸಹ ಅದರ ಬಗ್ಗೆ ಸ್ವಲ್ಪ ವರ್ಣನೆ ಇದೆ. ಈ ಭಾವಾರ್ಥ ಅಲ್ಲ, ಬಟ್ ಈ ಶ್ಲೋಕದ ಪ್ರಕಾರ ಸರ್ವೋಪಾಧಿ ವಿನಿರ್ಮುಕ್ತ ಶ್ಲೋಕದ ಪ್ರಕಾರ ಇಂದ್ರಿಯಗಳನ್ನು ಶುದ್ಧಗೊಳಿಸುವುದು ಹೇಗೆ? ನಮ್ಮ ಇಂದ್ರಿಯಗಳು ಈಗ ನಮ್ಗೆ ಗೊತ್ತಾಯ್ತು ಸ್ವಲ್ಪ ಕಲುಷಿತವಾಗಿದೆ. ಇಂದ್ರಿಯಗಳನ್ನು ಶುದ್ಧಗೊಳಿಸುವುದು ಹೇಗೆ? ಎಲ್ಲ ಇದ್ರೆ ಶ್ಲೋಕದಲ್ಲಿದೆ, ರಸಿಕೇನ ರಸಿಕೇಶ ಸೇವನ. ಇಂದ್ರಿಯಗಳ ಸ್ವಾಮಿ ಯಾರು? ರಸಿಕೇಶ. ಸೊ ರಸಿಕೇಶನ ಸೇವೆಯನ್ನು ಮಾಡಿದ್ರೆ ಇಂದ್ರಿಯಗಳು ಶುದ್ಧವಾಗ್ತದೆ. ಹೇಗೆ ಸೇವೆಯನ್ನು ಮಾಡುವುದು? ಮೊದಲು ಸ್ಟಾರ್ಟ್ಸ್ ವಿತ್ ದ ಟಂಗ್. ಸೇವೋನ್ಮುಖೇ ಹಿ ಜೀವ ಅದು ಸ್ವಯಂ ಸ್ಫುರತೆ. ನಾಲಿಗೆ ಮೋಸ್ಟ್ ವೊರಾಷಿಯಸ್ ಅದು ಇಂದ್ರಿಯ, ಯಾಕಂದ್ರೆ ಎರಡು ಕಾರ್ಯಗಳನ್ನು ಮಾಡ್ತೀವಿ. ಅದಕ್ಕೆ ಒಂದನ್ನು ವೈಬ್ರೇಟ್ ಮಾಡುವುದು ಯಾವುದು? ಹರೇ ಕೃಷ್ಣ ಮಹಾಮಂತ್ರ ವೈಬ್ರೇಟ್ ಮಾಡಬೇಕು, ಮತ್ತೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ನಮ್ಮ ಕೈಗಳನ್ನು ಡೇಟಿ ವರ್ಷಿಪ್ ಮಾಡ್ಲಿಕ್ಕೆ, ಟೆಂಪಲ್ ಕಸ ಗುಡಿಸ್ಬೋದು, ಅಥವಾ ಭಕ್ತರಿಗೆ ಸರ್ವಿಸ್ ಮಾಡ್ಬೋದು ಪ್ರಸಾದಗಳನ್ನು. ಆಮೇಲೆ ಕಾಲುಗಳನ್ನು ನಾವು ತೀರ್ಥಯಾತ್ರೆಗೆ ಹೋಗ್ಲಿಕ್ಕೆ, ಧಾಮಗಳಿಗೆ ಹೋಗ್ಲಿಕ್ಕೆ, ದೇವಸ್ಥಾನಕ್ಕೆ ಬರಲಿಕ್ಕೆ ಉಪಯೋಗಿಸ್ತೇವೆ. ಸೊ ಅಂಬರೀಷ್ ಮಹಾರಾಜ ಹೇಗೆ ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ, ಅದೇ ರೀತಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ್ರೆ ಏನಾಗ್ತದೆ? ಇಂದ್ರಿಯಗಳು ಶುದ್ಧವಾಗ್ತದೆ. ಇಂದ್ರಿಯಗಳು ಶುದ್ಧವಾಯಿತು. ಈಗ ಮನಸ್ಸನ್ನು ಹೇಗೆ ಶುದ್ಧ ಮಾಡುವುದು? ಮನಸ್ಸಲ್ಲೂ ಕಲ್ಮಶ ತುಂಬಿದೆ, ಕಾಮಕ್ರೋಧ ಲೋಭ ಮೋಹದ ಮನಸ್ಸಲ್ಲಿ. ಸೊ ಮನಸ್ಸನ್ನು ಹೇಗೆ, ಇಂದ್ರಿಯಗಳು ಹೇಗೆ ಶುದ್ಧವಾಯಿತು ಆಗುವುದು ಗೊತ್ತಾಯ್ತು. ಈಗ ಮನಸ್ಸನ್ನು ಹೇಗೆ ಶುದ್ಧ ಮಾಡುವುದು? ಮೆಡಿಟೇಷನ್. ಬೆಸ್ಟ್ ಈಸ್ ದ ಜಪ ಮೆಡಿಟೇಷನ್. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಪ್ರತಿದಿನ ಬೆಳಿಗ್ಗೆ ಎದ್ದು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ತುಂಬಾ ಕಾಮ್ ಆಗಿರ್ತದೆ. ಫುಲ್ ಕಾನ್ಸಂಟ್ರೇಷನ್ ಜಪ ಮಾಡಿದ್ರೆ ಮನಸ್ಸು ಕ್ರಮೇಣವಾಗಿ ಶುದ್ಧ ಆಗ್ತದೆ. ಚೇತೋ ದರ್ಪಣ ಮಾರ್ಜನ. ಸೊ ಎಲ್ಲ ಮಲಿನಗಳು ಸ್ಲೋಲಿ ಹೋಗ್ತದೆ, ಮನಸ್ಸು ಶುದ್ಧ ಇದೆ. ಆದ್ರೆ ಬುದ್ಧಿಯಲ್ಲೂ ಸಹ ಸ್ವಲ್ಪ ಕಲ್ಮಶ ಇದೆ. ಯಾಕಂದ್ರೆ 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ 3 ಸ್ಥಾನಗಳಲ್ಲಿ ಕಾಮ ತುಂಬಿದೆ ಅಂತ. ಯಾವ 3 ಸ್ಥಾನಗಳು? ಇಂದ್ರಿಯ, ಮನಸ್ಸು ಮತ್ತೆ ಬುದ್ಧಿ. ಸೊ ಬುದ್ಧಿ ಸಹ ಕಲ್ಮಶವಾಗಿದೆ. ಬುದ್ಧಿಯನ್ನು ಹೇಗೆ ನಾವು ಶುದ್ಧೀಕರಣ ಮಾಡುವುದು? ಬುದ್ಧಿ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ.
ಇಂಟೆಲಿಜೆನ್ಸ್ ಅನ್ನು ಹೇಗೆ ಶುದ್ಧ ಮಾಡುವುದು? ಈಗ ನಮ್ಗೆ ಇಂದ್ರಿಯಗಳು ಶುದ್ಧ ಹೇಗೆ ಅಂತ ಗೊತ್ತಾಯ್ತು, ಮನಸ್ಸು ಸಹ ಶುದ್ಧ ಮಾಡೋದು, ಅದೆರಡನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಬುದ್ಧಿಯನ್ನು ಹೇಗೆ ಶುದ್ಧ ಮಾಡುವುದು? ಸೊ ಈಗ ಮಾಡ್ತಾ ಇರೋದು ಒಂದು ತರದಲ್ಲಿ ಬುದ್ಧಿ ಶುದ್ಧ ಮಾಡುವುದು ಏನು? ಕೃಷ್ಣ ಕಥೆಯನ್ನು ಕೇಳುವುದು, ಕೃಷ್ಣ ಕಥೆಯನ್ನು ಕೇಳುವುದು, ಮತ್ತೆ ಸ್ವಾಧ್ಯಾಯ, ಶೀಲ ಪ್ರಭುಪಾದರ ಪುಸ್ತಕಗಳನ್ನು ಓದುವುದು. ಶೀಲ ಪ್ರಭುಪಾದರ ಪುಸ್ತಕಗಳನ್ನು ಓದುವುದು ಬೆಸ್ಟ್ ವೇ. ಅಲಾಂಗ್ ವಿತ್ ಕೃಷ್ಣ ಕಥೆಯನ್ನು ಕೇಳಿ ನಾವು ಶೀಲ ಪ್ರಭುಪಾದರ ಪುಸ್ತಕಗಳನ್ನು ಓದಿದ್ರೆ ಅದರ ಬಗ್ಗೆ ಕಂಟೆಂಪ್ಲೇಟ್ ಮಾಡ್ತಾ ಇದ್ವಿ. ಆವಾಗ ಏನಾಗ್ತದೆ, ಬುದ್ಧಿ ಶುದ್ಧ ಆಗ್ತದೆ. ಆದ್ರೆ ಅದನ್ನು ಮಾಡದೆ ನಾವು ಸಮಯ ಫ್ರೀ ಇದ್ದಾಗ ಹಾಗೆ ಬಿಟ್ಟು ಬಿಟ್ರೆ ಏನಾಗ್ತದೆ, ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್. ನಾವು ಭಗವಂತನ ಬಗ್ಗೆ ಕೇಳೋದು ಬಿಟ್ಟು ಅಥವಾ ಸ್ವಾಧ್ಯಾಯ, ಶೀಲ ಪ್ರಭುಪಾದರ ಸ್ವಾಧ್ಯಾಯ ಬಿಟ್ಟು ಮನಸ್ಸನ್ನು ಹಾಗೆ ಬಿಟ್ಬಿಟ್ರೆ ಏನಾಗ್ತದೆ, ಮನಸ್ಸು ಇಂದ್ರಿಯ ತೃಪ್ತಿಗೆ ಧ್ಯಾಯತೋ ವಿಷಯಾನ್ ಪುಂಸಾನ್ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಯತೆ ಕಾಮ ಕಾಮ ಕ್ರೋಧೋ ವಿಜಾಯತೆ. ಕಂಟೆಂಪ್ಲೇಟಿಂಗ್, ನಾವು ಆಧ್ಯಾತ್ಮಿಕ ವಿಷಯವನ್ನು ಆಲೋಚನೆ ಮಾಡ್ತಾ ಇಲ್ಲದೆ ಹಾಗೆ ಮನಸ್ಸನ್ನು ಬಿಟ್ಬಿಟ್ರೆ ಒಂದೇ ಆಪ್ಷನ್ ಇರುವುದು ಏನು, ಇಂದ್ರಿಯ ತೃಪ್ತಿ. ಧ್ಯಾಯತೋ ವಿಷಯಾನ್ ಪುಂಸಾನ್, ಇಂದ್ರಿಯ ವಸ್ತುಗಳ ಬಗ್ಗೆ ಆಲೋಚನೆ ಮಾಡ್ತೇವೆ. ಒಂದೇ ಆಪ್ಷನ್, ಇದರ ಇದು ಮಾಡ್ಬೇಕು, ಇಲ್ಲಿದ್ರೆ ಅದು ಮಾಡ್ಬೇಕು. ಅದು ಎರಡರಲ್ಲಿ ಒಂದು ಮಾಡದೇ ಇದ್ರೆ, ಒಂದು ಮಾಡದಿದ್ರೆ ಇನ್ನೊಂದೇ ಮಾಡ್ಲೇಬೇಕು. ದರ್ ಇಸ್ ನೋ ಅದರ್ ಥರ್ಡ್ ಆಪ್ಷನ್ ಇಲ್ಲ. ಆವಾಗ ಏನಾಗ್ತದೆ, ಇಂದ್ರಿಯ ವಸ್ತುಗಳ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿದ ತಕ್ಷಣ ಸಂಗಾತ್ ಸಂಜಯತೆ ಕಾಮ ಹೋಗ್ತದೆ, ಇಂದ್ರಿಯ ತೃಪ್ತಿಗೆ ಅವನು ಒಳಗಾಗ್ತಾನೆ. ಸೊ ಅದಕ್ಕಾಗಿ ಸ್ವಾಧ್ಯಾಯ ಮಾಡಬೇಕು. ಆಮೇಲೆ ಟೈಮ್ ಇದ್ದಾಗ, ಅದಕ್ಕೆ ಶೀಲ ಪ್ರಭುಪಾದ ಏನ್ ಹೇಳ್ತಾರೆ, ಯಾವಾಗ ಸಮಯ ಇದೆ ಡೋಂಟ್ ಲೀವ್ ದಿಸ್ ಫ್ರೀ, ಯಾವಾಗಲೂ ಫ್ರೀ ಬಿಡಬಾರ್ದು. ಫ್ರೀ ಬಿಟ್ರ ತಕ್ಷಣ ಇಂದ್ರಿಯ ತೃಪ್ತಿ ಎಳೆದು ಬಿಡ್ತದೆ. ಸೊ ಯಾವಾಗ ಜೀವಾತ್ಮ ಕೃಷ್ಣನ ಸೇವೆಯನ್ನು ಬಿಟ್ಟು, ಅವಾಗೇನು, ಕೃಷ್ಣ ಭೂಲಿತೆ ಜೀವ್ ಭೋಗವಾಂಚ ಕರೆ ಪಾಶತೆ ಮಾಯತಾರೆ ಜಪಟಿಯತಾರೆ. ಸೊ ಮಾಯ ಹಿಡಿದು ಬಿಡ್ತದೆ. ಸೊ ಅದಕ್ಕೆ ಮೈಂಡ್ ಅನ್ನು ಐಡಲ್ ಬಿಡ್ಲೇಬಾರ್ದು. ಅದಕ್ಕೆ ಶೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ವೆನ್ ಎವರ್ ಯು ಗೆಟ್ ಟೈಮ್, ಯಾವಾಗ ಸಮಯ ಸಿಗ್ತದೆ, ಮಾಲ ಹಿಡಿದು, ಜಪಮಾಲ ಹಿಡಿದು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ನಾವು ಈ ರೀತಿ ಆಲೋಚನೆ ಮಾಡ್ಬಾರ್ದು. ನಂದು 16 ಮಾಲೆ ಆಗಿದೆ ಬೆಳಿಗ್ಗೆ, ನಾನು ಯಾಕೆ ಎಕ್ಸ್ಟ್ರಾ ಮಾಡ್ಬೋದು? ಅದು 16 ಮಾಲೆ, ಕಡೆ ಪಕ್ಷ 16 ಮಾಲೆ ಅದು ಮಾಡಿ ನಮ್ದು ಸೇವೆ ಆಯ್ತು, ಸೇವೆ ಸಹ ಮಾಡಿ ಪ್ರಚಾರ ಎಲ್ಲ ಆಯ್ತು. ಸ್ಟಿಲ್ ವಿ ಹ್ಯಾವ್ ಟೈಮ್, ಇನ್ನೂ ಸಮಯ ಇದೆ. ಚಾಂಟ್ ಎಕ್ಸ್ಟ್ರಾ ರೌಂಡ್ಸ್, ಎಷ್ಟಾಗ್ತದೆ ಅಷ್ಟು ಎಕ್ಸ್ಟ್ರಾ ರೌಂಡ್ಸ್ ಮಾಡಿ. ಇಲ್ದಿದ್ರೆ ಮನಸ್ಸು ಇಂದ್ರಿಯ ತೃಪ್ತಿಗೆ ಅದು ನಮ್ಗೆ ಎಳೀತದೆ. ಸೊ ಅದೇ ರೀತಿ ನಾವು ಸೇವೆಗಳನ್ನು ಮಾಡಿ ಮತ್ತೆ ಲಾಸ್ಟಿಗೆ ಇರುವುದು ಯಾವುದು, ಬುದ್ಧಿಯ ಮೇಲೆ ಮಿಥ್ಯ ಅಹಂಕಾರ ಹೇಗೆ ಶುದ್ಧ ಮಾಡುವುದು? ಎಲ್ಲದಕ್ಕೆ ಮೂಲ ಇರುವುದು ಅಲ್ಲಿ ಮಿಥ್ಯ ಅಹಂಕಾರ ಇರೋದ್ರಿಂದ ಜಡ ವಸ್ತುಗಳಿಗೆ ಆಕರ್ಷಣೆ ಆಗ್ತೇವೆ, ಮ್ಯಾಟರ್ಗಳಿಗೆ. ಆಮೇಲೆ ಎಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಬರೋದು ಮಿಥ್ಯ ಅಹಂಕಾರದಿಂದ. ಮಿಥ್ಯ ಅಹಂಕಾರವನ್ನು ಹೇಗೆ ಶುದ್ಧ ಮಾಡುವುದು? ಈಗ 3 ವಿಷಯ ಶುದ್ಧ ಮಾಡೋದು ಗೊತ್ತಾಯ್ತು. ಮಿಥ್ಯ ಅಹಂಕಾರ ಹೇಗೆ ಶುದ್ಧ ಮಾಡೋದು, ವೆರಿ ಇಂಪಾರ್ಟೆಂಟ್. ಮಿಥ್ಯ ಅಹಂಕಾರ ಇದನ್ನು ಕೇವಲ ಒಂದೇ ವಿಧದಿಂದ ಶುದ್ಧ ಆಗ್ತದೆ. ಯಾವುದು? ಭಕ್ತರ ಸಂಘ. ಒಂದು ಪ್ರಭುಜಿಗಳೇ, ನೀವು ಯಾಕೆ ಹಾಗೆ ಮಾಡಿದ್ರಿ ಅಂದಾಗ ಫಾಲ್ಸ್ ಈಗೋ ಏರಿಬೇಕು. ಇಟ್ಸ್ ಇನ್ಫ್ಲೇಟೆಡ್ ಈಗೋ, ಫಾಲ್ಸ್ ಈಗೋ. ಆದ್ರೆ ಅದೇ ಸಮಯದಲ್ಲಿ ನಾವು ಆ ಭಕ್ತ ಆ ರೀತಿ ಯಾಕೆ ಹೇಳಿದ ಅನ್ನುವಂತ ವಿನಮ್ರ ಭಾವವನ್ನು ಹೊಂದಿದ್ದು, ವಿ ಹ್ಯಾವ್ ಟು ಬಿಕಮ್ ಹಂಬಲ್. ಆ ವಿನಮ್ರ ಭಾವವನ್ನು ಹೊಂದಿದ್ರೆ
ನಮ್ಮ ಮಿಥ್ಯ ಅಹಂಕಾರ ಶುದ್ಧವಾಗ್ತದೆ, ಸತ್ಯ ಅಹಂಕಾರ. ನಿಜವಾದ ಅಹಂಕಾರ ಯಾವುದು? ಅಹಂಕಾರ ಬಿಡ್ಲಿಕ್ಕೆ ಆಗುದಿಲ್ಲ. ಸತ್ಯ ಅಹಂಕಾರ ಯಾವುದು? ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯ ದಾಸ್. ನಾನು ದಾಸ ಅನ್ನೋದನ್ನು ಮರೆತು ಬಿಟ್ಟಾಗ ಭಕ್ತರ ಸಂಘದಲ್ಲಿ ಏನಾಗ್ತದೆ? ಅದಕ್ಕೆ ಎಲ್ಲ ಪ್ರಾಬ್ಲಮ್ಗಳು ಮಿಥ್ಯ ಅಹಂಕಾರದಿಂದ. ಮಿಥ್ಯ ಅಹಂಕಾರ ನಾವು ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸೊ ಅದಕ್ಕಾಗಿ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು ಏನು ಅಂದ್ರೆ, ಸೊ ಶ್ಲೋಕ ಇದೆ, ಸುಂದರವಾದ ಶ್ಲೋಕ. ನಾಚ ನಾಹಂ ವಿಪ್ರೋ ನಾಚ ನರಪತಿ ನಾಪಿ ವೈಶ್ಯೋನ ಶೂದ್ರೋ ನಾಹಂ ಮರಣಿ ನಾಚ ಗ್ರಹಪತಿ ನೋ ವನಸ್ಥೋ ಯತಿರ್ವ ಕಿಂತು ಪ್ರೋದ್ಯನ್ ನಿಖಿಲ ಪರಮಾನಂದ ಪೂರ್ಣಾಮೃತಾಬ್ಧೆ ಗೋಪಿ ಭರ್ತು ಪದ ಕಮಲಯೋರ ದಾಸ ದಾಸಾನುದಾಸ. ಸೊ ನಾವು ಯಾವಾಗಲೂ ದಾಸಾನುದಾಸ, ನಾನು ದಾಸಾನುದಾಸ ಅನ್ನುವಂತಹ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್, ನಿಮ್ಗೆ ಯಾವ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಆದ್ರೆ ಮಿಥ್ಯ ಅಹಂಕಾರದಿಂದ ಪ್ರಾಬ್ಲಮ್ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೇ ಶಯನಂ. ಸೊ ನಾವು ಮಿಥ್ಯ ಅಹಂಕಾರವನ್ನು ಶುದ್ಧ ಮಾಡ್ಕೊಂಡಾಗ ದಟ್ ಈಸ್ ದ ಪಾಯಿಂಟ್. ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ನಾವು ಅರ್ಥ ಮಾಡ್ಕೊಳ್ತೇವೆ, ನಾನು ಎಲ್ಲರ ದಾಸ ಮತ್ತೆ ಕೃಷ್ಣನ ದಾಸ, ಕೃಷ್ಣನನ್ನು ಮಧ್ಯೆ ಇಟ್ಕೊಂಡು ಎಲ್ಲರ ಸೇವೆಗಳನ್ನು ನಾನು ಮಾಡ್ತೇನೆ. ಇದರ ಸಾಕ್ಷಾತ್ಕಾರ ಯಾವಾಗ ಒಬ್ಬನಿಗೆ ಆಗ್ತದೆ? ಮಿಥ್ಯ ಅಹಂಕಾರ ಯಾವಾಗ ಶುದ್ಧ ಆಗ್ತದೆ? ಸೊ ಆವಾಗ ಅವನಿಗೆ ತನ್ನ ಒರಿಜಿನಲ್ ನೇಚರ್, ತನ್ನ ಮೂಲ ಸ್ವಭಾವ ಅಥವಾ ತನ್ನ ಒರಿಜಿನಲ್ ಅಂದ್ರೆ ಸ್ವಾಭಾವಿಕ ಸ್ವಭಾವ ಆ ಅರ್ಥ ಆಗ್ತದೆ. ಏನು? ನಾನು ಜೀವಾತ್ಮ, ನಾನು ದಾಸ. ಅಷ್ಟು ತನಕ ಅವನು ಭೌತಿಕ ಸ್ವಭಾವನೇ ಹೊಂದಿರ್ತಾನೆ, ಟ್ರೈಂಗ್ ಟು ಡಾಮಿನೇಟ್. ಅವನು ನಾನು ಹೇಳಿದ ಆ ಭಕ್ತ ನಾನು ಹೇಳಿದ ಹಾಗೆ ಕೇಳಬೇಕು. ಯಾಕೆ ಕೇಳುದಿಲ್ಲ? ದಿಸ್ ಈಸ್ ಅವರ್ ಇದು ಏನು, ನಾನು ಹೇಳಿದ ರೀತಿಯಲ್ಲೇ ಸೇವೆ ಆಗ್ಬೇಕು, ಬೇರೆಯವರು ಹೇಳಿದ ರೀತಿ ಅಲ್ಲ. ಫಸ್ಟ್ ನಾನು ಹೇಳಿದ ರೀತಿಯಲ್ಲಿ ಸೇವೆ ಆಗ್ಬೇಕು. ಯಾಕೆ? ಭೌತಿಕ ಸ್ವಭಾವ ಏನ್ ಮಾಡ್ತದೆ? ಡಾಮಿನೇಟಿಂಗ್ ಅದರ್ಸ್. ದಾಸಾನುದಾಸ ಅಂತ ಆ ಭಾವನೆ ಇರುವುದಿಲ್ಲ. ದಾಸಾನುದಾಸ ಭಾವನೆ ಬರ್ಬೇಕಾದ್ರೆ ನಾವು ಯಾವಾಗ್ಲೂ ಕೃಷ್ಣನ ನೆನಪಿರ್ಬೇಕು. ಕೃಷ್ಣನನ್ನು ಮರೆತು ಬಿಟ್ಟಾಗ ಎಲ್ಲ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸೊ ಯಾವಾಗ ನಮ್ಮ ಒರಿಜಿನಲ್ ನೇಚರ್ ನಾವು ಅರ್ಥ ಮಾಡ್ಕೊಳ್ತೇವೆ ಅಥವಾ ಸಾಕ್ಷಾತ್ಕಾರ ಮಾಡ್ಕೊಳ್ತೇವೆ, ಆವಾಗ ನಮ್ಮ ನಿಜವಾದ ಸ್ವಭಾವ ಯಾವುದು? ನಿಜವಾದ ಸ್ವಭಾವ ಪ್ರೇಮ, ಪ್ರೀತಿ. ಭಗವಂತನ ಪ್ರೇಮ, ಕೃಷ್ಣ ಪ್ರೇಮ. ಸೊ ಭಗವಂತನಿಗೆ ಪ್ರೀತಿ ಮಾಡೋದು. ಸೊ ಯಾವಾಗ ಭಗವಂತನಿಗೆ ಒಬ್ಬ ಪ್ರೀತಿ ಮಾಡ್ತಾನೆ, ಆವಾಗ ನ್ಯಾಚುರಲಿ ಎಲ್ಲರೂ ಜೀವಾತ್ಮ ಅಂತ ಗೊತ್ತಾಗ್ತದೆ. ಎಲ್ಲ ಜೀವಾತ್ಮಗಳಿಗೂ ಅವನು ಪ್ರೀತಿ ಮಾಡ್ತಾನೆ, ಪ್ರೇಮ ಮಾಡ್ತಾನೆ. ಹೇಗೆ? ಕೃಷ್ಣನನ್ನು ಮಧ್ಯೆ ಇಟ್ಟು. ಇಲ್ದಿದ್ರೆ ಏನಾಗ್ತದೆ? ಕೃಷ್ಣ ಪ್ರೇಮ ಇಲ್ದಿದ್ರೆ ಆ ಪ್ರೇಮವ ಬದಲಿಗೆ ರಿಪ್ಲೇಸ್ಮೆಂಟ್ ಭೌತಿಕ ಲೋಕದಲ್ಲಿ ಹುಡುಕ್ತೇವೆ. ಎಲ್ಲಿ? ನಾನು ಈಗ ಸಿನಿಮಾಕ್ಕೆ ಹೋದ್ರೆ ಐ ವಿಲ್ ಬಿ ಹ್ಯಾಪಿ, ನಾನು ತುಂಬಾ ಸುಖಿಯಾಗಿ ಇರ್ತೇನೆ. ಯಾಕಂದ್ರೆ ಕೃಷ್ಣ ಪ್ರೇಮದ ಆನಂದವನ್ನು ಅನುಭವಿಸ್ತಾ ಇಲ್ಲ, ಆ ಆನಂದವನ್ನು ಬೇರೆ ಬೇರೆ ಕಡೆ ಹುಡುಕ್ತಾರೆ. ಸೊ ಅವಾಗ ಏನಾಗ್ತದೆ? ಆತ್ಮೇಂದ್ರಿಯ ಪ್ರೀತಿ ವಾಂಚ ಧಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮದ ನಾಮ. ಸೊ ಕೃಷ್ಣ ಪ್ರೇಮದ ಅನುಭವ ಆಗ್ತಾ ಇಲ್ಲ. ಬೇರೆ ಬೇರೆ ಕಡೆ ಸಿನಿಮಾ ಇರ್ಬೋದು, ಕ್ರೀಡೆ ಅಥವಾ ಸಿನಿಮಾ ಸ್ಟಾರ್ಸ್, ಮೂವಿ ಸ್ಟಾರ್ಸ್ ಅಲ್ಲಿ ಇಲ್ಲಿ ಬೇರೆ ಕಡೆ ತಿನ್ನೋದು, ಬ್ಯಾಡ್ದಿದ್ದು ತಿನ್ನೋದು, ಈ ರೀತಿ ಬೇರೆ ಅವನು ಹುಡುಕ್ತಾ ಇರ್ತಾನೆ ಕೃಷ್ಣ ಪ್ರೇಮ. ಆದ್ರೆ ಅವನಿಗೆ ಗೊತ್ತಿಲ್ಲ ಏನು? ಶರೀರ ಅಶಾಶ್ವತ, ಭೌತಿಕ ಕಾರ್ಯಗಳಿಂದ ನನಗೆ
ಸಂತೋಷ ಸಿಗುವುದಿಲ್ಲ, ಇದರ ಬಗ್ಗೆ ಅವನು ಅರ್ಥ ಮಾಡ್ಕೊಳ್ಳುವುದಿಲ್ಲ. ಸೊ ಅದಕ್ಕಾಗಿ ಭೌತಿಕ ಜಗತ್ತಿನಲ್ಲಿ ಕೃಷ್ಣ ಪ್ರೇಮದ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಬೇರೆ ವಿಷಯಗಳನ್ನು ನೋಡ್ತಾನೆ. ಆದ್ರೆ ಯಾವಾಗ ಇಂದ್ರಿಯಗಳನ್ನು ಶುದ್ಧ ಮಾಡ್ಕೊಳ್ತಾನೆ, ಮನಸ್ಸನ್ನು ಶುದ್ಧ ಮಾಡ್ಕೊಳ್ತಾನೆ, ಮತ್ತೆ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು ಸಂಪೂರ್ಣವಾಗಿ ಮಿಥ್ಯಾಂಕಾರವನ್ನು ಶುದ್ಧ ಮಾಡಿಕೊಂಡು ನಾನು ಕೃಷ್ಣನ ದಾಸ ಅಂದಾಗ ಅಂತ ಅವನಿಗೆ ಸಾಕ್ಷಾತ್ಕಾರ ಆದಾಗ ಕೃಷ್ಣ ಪ್ರೇಮ ಉದಯ ಆಗ್ತದೆ. ಇದು ದಟ್ ಈಸ್ ದ ಪ್ರಯೋಜನ. ಪ್ರಯೋಜನ ಅಂದ್ರೇನು? ಆವಾಗ ನಾವು ಮಾಡಿದ ಸಾಧನೆಯ ಫಲ ನಮ್ಗೆ ಸಿಗ್ತದೆ ಭಗವಂತನ ಕೃಪೆಯಿಂದ. ಅದನ್ನು ಪ್ರಯೋಜನ ಜ್ಞಾನ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಒಂದು ರೀತಿಯಲ್ಲಿ ನೋಡುವುದಿದ್ರೆ ಭಾರತ ಭೂಮಿಯಲ್ಲಿ ಜನ್ಮ ಸಿಕ್ಕಿದ್ದೇ ಒಂದು ದೊಡ್ಡ ಭಾಗ್ಯ. ಅದರಲ್ಲಿ ಇಲ್ಲಿ ಇರುವಂತ ಭಕ್ತರಿಗೆ ಸ್ಪೆಷಲ್ ಇನ್ನೂ ಒಂದು ಸ್ಪೆಷಲ್ ಭಾಗ್ಯ ಇದೆ. ಏನು? ನಮ್ ಧಾಮಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ದು ನಾನು ಹುಟ್ಟಿ ಬೆಳೆದಿದ್ದು ಇಲ್ಲಿ ಆದ್ರೆ ಸಹ ಬ್ಯಾಂಗ್ಳೂರಿಗೆ ಹೋದಾಗ ನಮ್ಗೆ ಆಕ್ಚುಲಿ ಉಡುಪಿ ಬಿಟ್ಟು ಹೋಗ್ಲಿಕ್ಕೆ ಮನ್ಸಾಗುದಿಲ್ಲ. ಮತ್ತೆ ಅಲ್ಲಿ ಹೋದಾಗ ಇಲ್ಲಿ ಇದ್ದು ಪೊಟೆನ್ಸಿ ಅಂತ ಗೊತ್ತಾಗ್ತದೆ, ಧಾಮದ ಮಹಿಮೆ ಏನು ಅಂತ ಗೊತ್ತಾಗ್ತದೆ. ಸೊ ಅದರಿಂದ ಇಲ್ಲಿ ಯಾವುದೇ ಅಫ್ಕೋರ್ಸ್ ಇಂಡಿಯಾದ ಯಾವುದೇ ಭಾಗದಲ್ಲಿ ಇದ್ರೆ ಸಹ ಅವನಿಗೊಂದು ಸ್ಪೆಷಲ್ ಪ್ರಿವಿಲೇಜ್ ಇದೆ. ಏನು? ಭಕ್ತಿ ಸೇವೆಯನ್ನು ತುಂಬಾ ಸುಲಭವಾಗಿ ಅಭ್ಯಾಸ ಮಾಡ್ಬೋದು. ಸೊ ಇದರದ್ದು ಮ್ಯಾಕ್ಸಿಮಮ್ ಪ್ರಯೋಜನವನ್ನು ನಾವು ಪಡಿಬೇಕು. ಎಸ್ಪೆಷಲಿ ಇಂಥ ಮಧ್ವಾಚಾರ್ಯರ ಸ್ಥಳ ಇದೆ, ಆಮೇಲೆ ಎಷ್ಟೊಂದು ಆಚಾರ್ಯರು ಬಂದಿದ್ದಾರೆ. ಇವನ್ ಚೈತನ್ಯ ಮಹಾಪ್ರಭುಗಳೇ ಬಂದಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಬಂದಿದ್ರು, ಕೃಷ್ಣನನ್ನು ನೋಡಿ ಅವರು ಎಕ್ಸ್ಟಸಿಯಿಂದ ನೃತ್ಯವನ್ನು ಮಾಡಿದ್ರು. ಅಂತ ಪವಿತ್ರ ಸ್ಥಳ. ಸೊ ಇದರದ್ದು ಮ್ಯಾಕ್ಸಿಮಮ್ ನಾವು ಅಡ್ವಾಂಟೇಜ್ ಪ್ರಯೋಜನವನ್ನು ನಾವು ಪಡೆದು ಆದಷ್ಟು ಬೇಗ ಪರಿಪೂರ್ಣತೆಯನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ಏನಿದೆ ತುಂಬಾ ಶಾರ್ಟ್ ಅಂದ್ರೆ ನಾವು ಅನ್ಸ್ಬೋದು ನಮ್ಗೇನು 80 ವರ್ಷ 100 ವರ್ಷ. ಇಟ್ಸ್ ಬ್ರಹ್ಮನ ಆಯಸ್ಸೆಲ್ಲ ನೋಡಿದ್ರೆ ಅದು ಒಂದು ಈ ಲೈಟರ್ ತಗೊಂಡು ಟಿಕ್ ಅಂತ ಹೊಡೆದ ಇದು ಬರ್ತದೆ, ಸ್ಪಾರ್ಕ್. ಇಷ್ಟೇ, ಟಿಕ್ ಅಂತ. ಆ ಸ್ಪಾರ್ಕ್ ಏನಿದೆ ಅಷ್ಟು ಸಹ ಇಲ್ಲ ಆಕ್ಚುಲಿ. ಆ ಬ್ರಹ್ಮನ ಆಯಸ್ಸನ್ನು ಆ ಕಿಡಿಗೆ ಹೋಲಿಸಲಾಗಿದೆ, ಬ್ರಹ್ಮನ ಆಯಸ್ಸನ್ನು. ಆದ್ರೆ ಮನುಷ್ಯರ 100 ವರ್ಷ ಎಷ್ಟು ಕ್ಷಣಿಕ, ಅದು ತುಂಬಾ ಕ್ಷಣಿಕ. ಆದ್ರೆ ಅದೇ ಕ್ಷಣಿಕ ಇದರಲ್ಲಿ ನಾವು ಸರಿಯಾಗಿ ಈ ಮಾರ್ಗವನ್ನು ನಾವು ಅಭ್ಯಾಸ ಮಾಡಿದ್ರೆ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡಿಬಹುದು. ಅದಕ್ಕಾಗಿ ಭಾಗವತಮಲ್ಲಿ ಏನು ಹೇಳಿದರೆ, ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಮ ಪರಂಗಜಿ. ಸೊ ಕಲಿಯುಗದಲ್ಲಿ ಎಲ್ಲಿ ನೋಡಿದ್ರು ಸಹ ದೋಷಗಳೇ. ಸೊ ಹೊರಗೆ ಎಲ್ಲಿ ಯಾರ ಹತ್ರ ನೋಡಿದ್ರು ಸಹ ಎಲ್ಲ ಫಾಲ್ಸೆ ಕಾಣ್ತದೆ. ಈ ಕುಂಭಮೇಳದಲ್ಲಿ ಎಷ್ಟೊಂದು ತರದ ಯೋಗಿಗಳು ಸಾಧುಗಳನ್ನು ನೋಡ್ತೇವೆ. ಅಲ್ಲ, ಅಷ್ಟು ಯೋಗಿಗಳು ಸಾಧುಗಳನ್ನು ನೋಡಿದ್ರೆ ಎಷ್ಟು 40 crores ಎಷ್ಟು ಬರ್ತಾರಂತ ಅಂದಾಜಲ್ವ, ಎಷ್ಟು ಕ್ರೋರ್ಸ್ ಆಫ್. ಅವರೆಲ್ಲರಲ್ಲಿ ಟಾಪ್ ಮೋಸ್ಟ್ ಕ್ರೀಮ್ ಆಫ್ ದ ಸಾಧುಗಳು ಯಾರು? ವೈಷ್ಣವ. ಸೊ ವೈಷ್ಣವರು ಅದರಲ್ಲಿ. ಸೊ ನಮ್ಗೆ ಅರ್ಥ ಆಗ್ತದೆ ನಾವು ಎಂತಹ ಸಂಘದಲ್ಲಿ ನಾವು ಬಂದಿದ್ದೇವೆ. ಟಾಪ್ ಮೋಸ್ಟ್ ಪರ್ಸನಾಲಿಟೀಸ್ ಯಾರಿದ್ದಾರೆ ಅಂತವರ ಸಂಘದಲ್ಲಿ ನಾವು ಬರ್ತಾ ಇದ್ದೇವೆ. ಅದರಲ್ಲಿ ಸಹ ಸ್ವಲ್ಪ ಆಚೆ ಈಚೆ ಕಂಡೀಷನ್ಸ್ಗಳು ಇರ್ಬೋದು. ಆ ಭಕ್ತನಲ್ಲಿ ಸ್ವಲ್ಪ ಕಂಡೀಷನ್ಸ್ಗಳು ಇದೆ, ಈ ಭಕ್ತನಲ್ಲಿ ಸ್ವಲ್ಪ ಕಂಡೀಷನ್ಸ್ಗಳು ಇದೆ. ಅವನು ಹಾಗೆ ಮಾಡೋದು ಸರಿ ಇಲ್ಲ, ಇವನು ಸರಿ ಇಲ್ಲ. ದಟ್ ಈಸ್ ಓಕೆ. ನಾವು ಆ 40 ಕೋಟಿ ಆ ಸಾಧುಗಳನ್ನು ನೋಡಿ ಅವ್ರದ್ದು ಅವರು ಯಾವ್ಯಾವ ರೀತಿಯ ರೂಪ ಸ್ವರೂಪ ಅವರದ್ದು ಎಲ್ಲ ನೋಡಿದ್ರೆ ಸರಿಯಾಗಿ ಅಫ್ಕೋರ್ಸ್ ಅವ್ರದ್ದು ತಪಶ್ಚರ್ಯ ಅದೇ ರೀತಿ ಇದೆ. ಅವರು ಏನೇನು ಇಲ್ಲಿ ಇದ್ರ ಮೇಲೆ ಗಿಡಗಳನ್ನು ಬೆಳೆಸ್ಕೊಳ್ಳೋದು, ಅಥವಾ ಒಬ್ನು 9 ವರ್ಷ ಕೈಯನ್ನು ಕೆಳಗೆ ಇಳಿಸುವುದು. ಸೊ ಆದ್ರೂ ಅವರದು ಕೊನೆಗೆ ಅವರಿಗೆ ಏನ್ ಸಿಗ್ತದೆ? ಇಟ್ಸ್ ನಾಟ್ ಕೃಷ್ಣ ಪ್ರೇಮ ಅವ್ರದ್ದು.
ನಮ್ದು ಇಲ್ಲಿ ಭಕ್ತರು ಬಂದಿದ್ದು, ಭಕ್ತರ ಜೊತೆಗೆ ಎಲ್ರು ಹೆಚ್ಚಿನ ಭಕ್ತರು ಅಟ್ಲೀಸ್ಟ್ ಏನು ನಮ್ದು ಗುರಿ ಕ್ಲಿಯರ್ ಇದೆ, ನಮ್ಗೆ ಪ್ರಭುಪಾದರ ಕೃಪೆಯಿಂದ ಕೃಷ್ಣ ಪ್ರೇಮ ಬೇಕು ಅಂತ. ಸೊ ಅಷ್ಟು ಭಕ್ತರು ಬಂದಾಗ ಸ್ವಲ್ಪ ಆಚೆ ಈಚೆ ಆದಾಗ ನಾವು ತುಂಬಾ ವಿಚಲಿತರಾಗ್ಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸ್ವಲ್ಪ ಕಂಡೀಷನಿಂಗ್ ಇದೆ, ನನ್ನಲ್ಲೂ ಕಂಡೀಷನಿಂಗ್ ಇದೆ, ನಾನು ಶುದ್ಧ ಭಕ್ತನಲ್ಲ, ನನ್ನಲ್ಲೂ ಕಂಡೀಷನ್. ನಾನು ಹೇಗೆ ಅವರನ್ನು ಟಾಲರೇಟ್ ಮಾಡ್ತಾ ಇದ್ದೇನೆ, ಅವರು ಸಹ ನನ್ನನ್ನು ಟಾಲರೇಟ್ ಮಾಡ್ತಾ ಇದ್ದಾರೆ, ಇದು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇದು ತುಂಬಾ ಸಣ್ಣ ಸಮಯ, ಎಷ್ಟು ವಿ ಹ್ಯಾವ್ ಟು ಟಾಲರೇಟ್ ಫಾರ್ 40 years 50 years. ಶಿಲ ಪ್ರಭುಪಾದರು ಹೇಳ್ತಾರೆ, ಎಷ್ಟು ಸಮಯ ಬೇಕು ಒಬ್ನಿಗೆ ಪರಿಪೂರ್ಣತೆಯನ್ನು ಪಡಿಲಿಕ್ಕೆ? ಎಷ್ಟು? 1 minute. 1 minute. ಆದ್ರೆ ಈವನ್ ಅದು ಒನ್ ಮಿನಿಟ್ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಇನ್ನೊಂದು ಸಂದರ್ಭದಲ್ಲಿ ನಿಜವಾಗಿ ಶಿಷ್ಯರು ತುಂಬಾ ಡೆಸ್ಪರೇಟ್ ಆಗಿ ಕೇಳ್ತಾರೆ ಎಷ್ಟು ಸಮಯ ಬೇಕು ಅಂತ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಆನ್ಸರ್ ಕೊಟ್ರು. ಯಾಕಂದ್ರೆ ಧ್ರುವ ಮಹಾರಾಜನಿಗೆ ಎಷ್ಟು ಸಮಯ ಬೇಕಿತ್ತು? 6 ತಿಂಗಳು. ಲಕ್ಷ್ಮಂಗ ಮಹಾರಾಜನಿಗೆ ಒಂದು ಮೂಮೆಂಟ್, ಧ್ರುವ ಮಹಾರಾಜನಿಗೆ 6 ತಿಂಗಳು, ಅಜಾಮಿಲನಿಗೆ ಎಷ್ಟು? 12 ವರ್ಷ. ಅವನು ಆ ರೀತಿ ಪಾಪ ಕಾರ್ಯ ಮಾಡಿ ಹರಿದ್ವಾರಕ್ಕೆ ಹೋಗಿ 12 ವರ್ಷ. ಸೊ ಶೀಲಾ ಪ್ರಭುಪಾದರು ಅದನ್ನೇ ಹೇಳ್ತಾರೆ. ಮತ್ತೊಂದು ಇನ್ಸ್ಟೆನ್ಸ್ ಅಲ್ಲಿ ಏನ್ ಹೇಳ್ತಾರೆ, ಒಂದು ಇನ್ಸ್ಟೆನ್ಸ್ ಅಲ್ಲಿ 1 minute ಅಂತ ಹೇಳ್ತಾರೆ, ಇನ್ನೊಂದು ಇನ್ಸ್ಟೆನ್ಸ್ ಅಲ್ಲಿ ಏನ್ ಹೇಳ್ತಾರೆ, 12 ವರ್ಷ ಯಾರು ಈ ನಾನು ಕೊಟ್ಟಿರುವಂತಹ ಈ ಪ್ರಾಸೆಸ್ ಅನ್ನು ಸರಿಯಾಗಿ ಪಾಲನೆ ಮಾಡ್ತಾನೆ, 13ನೇ ವರ್ಷದಿಂದ ಅವನು ಏನು ಮಾತನಾಡ್ತಾನೆ ದಟ್ ವಿಲ್ ಬಿ ಪರ್ಫೆಕ್ಟ್. ಏನ್ ಮಾತನಾಡ್ತಾನೆ ಅದನ್ನ ಪರ್ಫೆಕ್ಟ್. ಅಂದ್ರೆ 12 ವರ್ಷದಲ್ಲಿ ಅವನು ಸಂಪೂರ್ಣವಾಗಿ ಯಶಸ್ಸನ್ನು ಪಡಿಬಹುದು, ಹೇಗೆ ಕೃಷ್ಣ ಪ್ರೇಮವನ್ನು ಪಡಿಬಹುದು. ಆಮೇಲೆ ಇನ್ನೊಂದು ಸಲ ಬಂದು ಭಕ್ತರಿಗೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ, ಏನೂ ಆಗ್ತಾ ಇಲ್ಲ ಪ್ರಭು, ಇದು ಎಷ್ಟೊಂದು ಪ್ರಾಬ್ಲಮ್ಸ್ ಗಳು, ಕಾಮ ಇದೆ, ಕ್ರೋಧ ಇದೆ, ಇದು ಆ ಭಕ್ತರ ಜೊತೆಗೆ ಪ್ರಾಬ್ಲಮ್ಸ್, ಇವರು ಇಲ್ಲಿ ಪ್ರೀಚಿಂಗ್ ಮಾಡ್ಬೇಕು, ಆಗ್ತಾ ಇಲ್ಲ, ಏನ್ ಮಾಡೋದು, ಎಷ್ಟು ಸಮಯ ಬೇಕು? ಅಂದ್ರೆ ದೇ ವಾಂಟ್ ಟು ಗೋ ಬ್ಯಾಕ್. ಸೊ ಎಷ್ಟು ಸಮಯ ಬೇಕು ಅಂತ ಪ್ರಭುಪಾದ್ರು ಏನ್ ಹೇಳಿದ್ರು, ಆಕ್ಚುಲಿ ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೆ ಮಕ್ಕಳು, ದ್ವಾಪರೇ ಪರಿಚರ್ಯಾಯಾಮ್ ಕಲವು ತತ್ ಹರಿ ಕೀರ್ತನ. ಸೊ ಸತ್ಯಯುಗದಲ್ಲಿ ಎಷ್ಟೊಂದು 1000 ವರ್ಷಗಳು ತಪಸ್ಸು ಮಾಡಿ ಸಿಕ್ಕಿದಂತಹ ಫಲ ಕೇವಲ ಕೆಲವು ಹರಿನಾಮ ಜಪದಿಂದ ಸಿಗ್ತದೆ ನಮ್ಗೆ. ಆದ್ರೂ ಸಹ ನಾವು ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಬಹುದು. ಆದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ಮ ವಯಸ್ಸೆಷ್ಟು? ಸುಮಾರು 20 ವರ್ಷ. 20 ವರ್ಷ, ನಿಮ್ಗೆ 70 ವರ್ಷ ತನಕ ನೀವು ಬದುಕ್ತೀರಿ ಅಂತ ತಿಳ್ಕೊಂಡ್ರು ಸಹ 50 years ಈಸ್ ಮೋರ್ ದ್ಯಾನ್ ಇನಫ್. ತುಂಬಾ ಆಯ್ತು. 50 ವರ್ಷ ನೀವು ಸರಿಯಾಗಿ ಪ್ರಾಸೆಸ್ ಫಾಲೋ ಮಾಡಿದ್ರೆ 50 ವರ್ಷ ತುಂಬಾ ಆಯ್ತು. ಇದು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡಿಬಹುದು. ಯಾಕಂದ್ರೆ ನೀವೀಗ 20ರ ಹರೆಯದಲ್ಲಿದ್ದೀರಿ, 50 ವರ್ಷದಲ್ಲಿ ಸಂಪೂರ್ಣ ಇದನ್ನು ಪಡಿತೀರಿ ಅಂತ ಆಶ್ವಾಸನೆಯನ್ನು ಕೊಡ್ತಾರೆ. ಸೊ ಬೇರೆ ಬೇರೆ ಸಮಯದಲ್ಲಿ ಶೀಲಾ ಪ್ರಭುಪಾದರು ನಮ್ಗೆ ಹೋಪ್ಸ್ ಕೊಟ್ಟಿದ್ದಾರೆ. ಏನು, ಎವ್ರಿ ಟೈಮ್ ನಮ್ಗೆ ಅವರು ಪ್ರೋತ್ಸಾಹ ನೀಡಿದ್ದಾರೆ, ಆಗ್ತದೆ, ಖಂಡಿತ ಆಗ್ತದೆ, ಇದೇ ಜನ್ಮದಲ್ಲಿ ಸಾಧ್ಯ ಇದೆ. ಆಮೇಲೆ ಇನ್ನೊಂದು ಸಲ ಸಹ ಪ್ರಭುಪಾದರು ಅವರಿಗೆ ಶಿಷ್ಯರು 100 ಇದು ವಾಟ್ ಇಟ್ ಟೇಕ್ಸ್ ಟು ಗೋ ಬ್ಯಾಕ್ ಟು ಗಾಡ್ ಹೆಡ್, ಏನ್ ಸಿಗ್ತದೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಬೇಕಾದ್ರೆ ಒಬ್ಬನು 100% ಶುದ್ಧವಾಗಿರ್ಬೇಕು. 100% ಶುದ್ಧನಾ? ಇದು ನಾಟ್ ಪಾಸಿಬಲ್, ಇದು ನಮ್ಗೆ ಸಾಧ್ಯ ಆಗುದಿಲ್ಲ. ಸೊ ಅದೇ ರೀತಿ ಪ್ರಭುಪಾದರು ಕಡಿಮೆ ಮಾಡಿ ಲಾಸ್ಟಿಗೆ ಏನ್ ಹೇಳ್ತಾರೆ, ಅಟ್ಲೀಸ್ಟ್ 70% ಅಂತ ಹೇಳಿ ಅವರು ಎದ್ದು ಹೋಗ್ತಾ ಇರ್ತಾರೆ. ಸೊ 70% ಈವನ್ ಅದು ಯಾವ ರೀತಿ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಮತ್ತೆ ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ ಸಾಧ್ಯ ಇದೆ. ಸೊ ಆದ್ರಿಂದ ನಾವು ತೀವ್ರತೆಯಿಂದ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕು. ನಮ್ಮ ತೀವ್ರತೆ ಬೇಕು, ಆದ್ರೆ ನಾವು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಾವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ರೆ ಅದು ಸಾಧ್ಯ ಇದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಯೋಗ, ಅರ್ಜುನ ಹೇಳ್ತಾನೆ ನನಗೆ ಇದು ಸಾಧ್ಯ ಇಲ್ಲ. 5000 ವರ್ಷಗಳ ಮುಂಚೆ ಅರ್ಜುನ ಹೇಳ್ತಾನೆ
ನನಗೆ ಇದು ಸಾಧ್ಯ ಇಲ್ಲ. ಅದಕ್ಕಾಗಿ ಕೃಷ್ಣ ಈ ಅಧ್ಯಾಯವನ್ನು ಹೇಗೆ ಕ್ಲೋಸ್ ಮಾಡ್ತಾನೆ, ಯೋಗಿನಾಮಪಿ ಸರ್ವೇಷಾಂ ಮದ್ದತೇನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಸೊ ಆಫ್ ಆಲ್ ಯೋಗೀಸ್, ಎಲ್ಲ ಯೋಗಿಗಳಲ್ಲಿ ಯಾರು ಸುಪ್ರೀಂ ಯೋಗಿ? ಭಕ್ತಿ ಯೋಗಿ ಇಸ್ ದ ಸುಪ್ರೀಂ ಯೋಗಿ. ಸೊ ಅಂತ ಹೇಳಿ ಅವನು 7ನೇ ಅಧ್ಯಾಯದಿಂದ ಭಕ್ತಿ ಯೋಗವನ್ನು ಆರಂಭ ಮಾಡ್ತೀವಿ. ಸೊ ಭಕ್ತಿ ಯೋಗ ಶಿಲ ಪ್ರಭುಪಾದರು ಎಷ್ಟೊಂದು ಸಲ ಹೇಳಿದರೆ ಪರಿಪೂರ್ಣ ಯೋಗ ಅಂತ. ಅಲ್ಲಿ ಕುಂಭಮೇಳದಲ್ಲಿ ಬರ್ತಾರೆ ಒಬ್ಬೊಬ್ರು, ಅವರ ಶಿಲ ಪ್ರಭುಪಾದರು ಏನ್ ಹೇಳ್ತಾ ಇದ್ರು, ಕೆಲವರ ವಯಸ್ಸು 700 years 800 years ಅಲ್ಲಿ ನೋಡಿದ್ರೆ ಗೊತ್ತಾಗುದು. ಅವ್ರು ನೋಡಿದರೆ ನಮ್ಮ ಹಾಗೆ ಕಾಣ್ತಾ ಇದ್ರು. ಬಟ್ ದೇರ್ ಆರ್ ಯೋಗೀಸ್ ಹೂ ಆರ್ 700 years old 800 years old. ಎಂತೆಂತ ಯೋಗಿಗಳು ಬರ್ತಾರೆ. ಸೊ ಲಾಸ್ಟ್ ಟೈಮ್ ಒಬ್ಬ ಯೋಗಿ ಬಂದಾಗ ಅವನು ಭಿಕ್ಷೆ ಬೇಡ್ತಾ ಇರ್ತಾನೆ. ಭಿಕ್ಷೆ ಬೇಡ್ತಾ ಇರ್ಬೇಕಾದ್ರೆ ಇದು ತನ್ನ ಕೈಯೇ 3ನೇ ಮಾಡಿಯಿಂದ ಭಿಕ್ಷೆ ಅಂತ ತಗೊಳ್ತಾನೆ. ಸೊ ಎಂತ ಯೋಗಿಗಳು ಇರ್ತಾರೆ. ಆದ್ರೆ ಕೆಲ ಪ್ರಭುಪಾದರು ಏನ್ ಹೇಳ್ತಾರೆ, ಪರಿಪೂರ್ಣ ಯೋಗಿ ಯಾರು? ಭಕ್ತಿ ಯೋಗಿ. ಸೊ ಅರ್ಜುನ 5000 ವರ್ಷಗಳ ಹಿಂದೆ ತನಗೆ ಆಗುದಿಲ್ಲ ಅಂತ ಹೇಳಿದ್ರು. ಕಲಿಯುಗದಲ್ಲಂತೂ ತುಂಬಾ ಇಂಪಾಸಿಬಲ್. ಯಾಕೆಂದ್ರೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾದಿ ಬಲವದ್ರಡಂ ಸಸ್ಯಾಹಂ ನಿಗ್ರಹಂ ನನ್ನೇ ವಾಯೋರಿವ ಸುದುಷ್ಕರ. ನಾನು ವಿಂಡ್ ಅನ್ನು ಕಂಟ್ರೋಲ್ ಮಾಡ್ತೇನೆ, ಆದ್ರೆ ಈ ಯೋಗ ಮಾಡ್ಲಿಕ್ಕೆ ನನಗೆ ಯಾಕಂದ್ರೆ ಮನಸ್ಸು ತುಂಬಾ ವಿಚಲಿತ ಇದೆ. ಆದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದೇ ಒಂದು ಉಪಾಯ ಯಾವುದು? ಕೃಷ್ಣ ಪ್ರಜ್ಞೆಯಲ್ಲಿ ಹೋಗಿ. ಸೊ ಯಾವಾಗ ಮನಸ್ಸು ಕೃಷ್ಣನ ಪಾದ ಕಮಲಗಳಲ್ಲಿ ಸ್ಥಿತವಾಗಿದೆ, ದಟ್ ಈಸ್ ದ ಓನ್ಲಿ ವೇ ಟು ಕಂಟ್ರೋಲ್ ದ ಮೈಂಡ್. ಬೇರೆ ಯಾವುದೇ ವಿಧಾನ ಇಲ್ಲ. ಸೊ ಅದಕ್ಕೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು, ವಾಯುವನ್ನು ನಿಗ್ರಹಿಸುವುದಕ್ಕಿಂತ ಕಷ್ಟ ಅಂತ ಹೇಳಿದಾಗ ಕೃಷ್ಣ ಏನ್ ಹೇಳ್ತಾನೆ, ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯನ ಚಿತ್ರಹ್ಯತೆ. ಅಭ್ಯಾಸ ಮಾಡು, ಅಭ್ಯಾಸದಿಂದ ಸಾಧ್ಯ ಇದೆ. ಇನ್ನೊಂದು ಏನ್ ಹೇಳ್ತಾನೆ, ವೈರಾಗ್ಯ. ಸೊ ವೈರಾಗ್ಯ ಅಂದ್ರೆ ಯಾವುದು? ಯುಕ್ತ ವೈರಾಗ್ಯ. ಮತ್ತೆ ಶಿಲ ಪ್ರಭುಪಾದರು ಕೊಟ್ಟಿರುವಂತ ತುಂಬಾ ಸರಳ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್. ನೋ ಮೇಡಿಟೇಟಿಂಗ್, ನೋ ಗ್ಯಾಂಬ್ಲಿಂಗ್, ನೋ ಇಲಿಸಿಟ್ ಸೆಕ್ಸ್, ನೋ ಇಂಟಾಕ್ಸಿಕೇಷನ್. ಈ ಸಿಂಪಲ್ ಪ್ರಾಸೆಸ್ ಅನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶಿಲ ಪ್ರಭುಪಾದರು ಕೊಟ್ಟಂತ ಅವರ ವಿಧಾನದ ಪ್ರಕಾರ ನಾವು ಸರಳ ಪ್ರಾಸೆಸ್ ಇದನ್ನು ಫಾಲೋ ಮಾಡಿದ್ರೆ ಯಶಸ್ಸು ಸಿಗ್ತದೆ. ಶೀಲ ಪ್ರಭುಪಾದರು ಗ್ಯಾರಂಟಿ ಕೊಡ್ತಾರೆ. ಸೊ ನಮ್ಗೆ ಆ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಮತ್ತೆ ಅವರ ಕೃಪೆಯಲ್ಲಿ ನಾವು ದೃಢ ನಂಬಿಕೆಯನ್ನು ಇಟ್ಕೊಂಡು ನಾವು ಈ ಪ್ರಾಸೆಸ್ ಅನ್ನು ಫಾಲೋ ಮಾಡುದು. ವಿತ್ ದಟ್ ಡೆಫಿನೆಟ್ಲಿ ಗುರುಗಳ ಕೃಪೆಯಿಂದ ಮತ್ತೆ ಶಿಲ ಪ್ರಭುಪಾದರ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಯಶಸ್ಸು ಸಿಕ್ಕಿದೆ. ಸೊ ಕನ್ಕ್ಲೂಡ್ ಮಾಡೋದಂದ್ರೆ ನೋಡಿದ್ವಿ, ಸಂಬಂಧ, ಅಭಿಧೇಯ, ಪ್ರಯೋಜನ. ಸೊ 3 ನಮ್ಮ ರಿಲೇಶನ್ಶಿಪ್ ಸಂಬಂಧ, ಅದನ್ನು ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ನಡಿಬೇಕು. ಆಮೇಲೆ ಅಭಿಧೇಯ, ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ನಮ್ಗೆ ಎಸ್ಪೆಷಲಿ ಅದೃಷ್ಟಶಾಲಿಗಳು. ಯಾಕೆಂದ್ರೆ ಇಲ್ಲಿ ಭಾರತ ಭೂಮಿಯಲ್ಲಿ ಎಸ್ಪೆಷಲಿ ಉಡುಪಿ ಅಲ್ಲಿ ಸಿಕ್ಕಿದೆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಾವು ಕೃಷ್ಣ ಪ್ರಜ್ಞಾ ಅಭ್ಯಾಸಗಳನ್ನು ಮಾಡಿ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿಕ್ಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ.